ಮೋದಿ ಮಿತವ್ಯಯ ಕರೆಗೆ ಈಗ ಓಗೊಟ್ಟಂತ ರಾಜ್ಯದ ಶಾಸಕರು ಇಂಧನ ಮಿತವ್ಯಯದ ಹಾದಿಯಲ್ಲಿ ಈಗ ಮಹತ್ವದ ಹೆಜ್ಜೆ. ಮೋದಿ ಮಿತವ್ಯಯ ಕರೆಗೆ ಓಗೊಟ್ಟ ರಾಜ್ಯದ ಶಾಸಕರು. ರಾಜ್ಯ ರಾಜಕಾರಣದಲ್ಲಿ ವಿಐಪಿ ಸಂಸ್ಕೃತಿಗೆ ಶಾಸಕ ಪೊನ್ನಣ್ಣ ಬ್ರೇಕ್. ಪೊಲೀಸ್ ಬೆಂಗಾವಲು ವಾಹನ ಹಿಂತೆಗೆಯುವಂತೆ ಮನವಿ. ಇಂಧನ ಮಿತವ್ಯಯದ ಹಾದಿಯಲ್ಲಿ ಮಹತ್ವದ ಹೆಜ್ಜೆ. ಮೋದಿ ಮಿತವ್ಯಯ ಕರೆಗೆ ಈಗ ರಾಜ್ಯದ ಶಾಸಕರು ಕೂಡ ಹೋಗುತ್ತಿದ್ದಾರೆ. ಪೊಲೀಸ್ ಬೆಂಗಾವಲು ವಾಹನ ಹಿಂತೆಗೆಯುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಾವಲು ಪಡೆ ಬೇಡ ಅಂತ ಮನವಿಯನ್ನ ಮಾಡಿದ ಪೊನ್ನಣ್ಣ ಅವರು. ಮಿತವ್ಯಯದ ಮೂಲಕ ರಾಜ್ಯದ ಗಮನವನ್ನ ಸೆಳೆದಂತಹ ಶಾಸಕರು ಮೋದಿ ಮಿತವ್ಯಯದ ಕರೆಯನ್ನ ಕೊಟ್ಟಿದ್ರು. ಹೈದರಾಬಾದ್ ಮತ್ತೆ ವಡೋದರ ಆ ಒಂದು ಸ್ಥಳದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಎರಡನ್ನೂ ಕೂಡ ಮಿತವಾಗಿ ಬಳಕೆಯನ್ನ ಮಾಡಿಕೊಳ್ಳಿ, ಚಿನ್ನವನ್ನ ಖರೀದಿ ಮಾಡಬೇಡಿ, ಜೊತೆಗೆ ವರ್ಕ್ ಫ್ರಮ್ ಹೋಮ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ ಅಂತ ಸಾಕಷ್ಟು ಸಂದೇಶಗಳನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಇಂಧನ ಮಿತವ್ಯಯದ ಹಾದಿಯಲ್ಲಿ ನಮ್ಮ ರಾಜ್ಯದ ಶಾಸಕರು ಕೂಡ ಸಾಕ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ವಿಐಪಿ ಸಂಸ್ಕೃತಿ ಏನಿದೆ, ಈ ಒಂದು ಸಂಸ್ಕೃತಿಗೆ ಈಗ ಶಾಸಕ ಪೊನ್ನಣ್ಣ ಅವರು ಬ್ರೇಕ್ ಹಾಕಿದ್ದಾರೆ. ಅಂದ್ರೆ ಪೊಲೀಸ್ ಬೆಂಗಾವಲು ವಾಹನ ಏನು ಕೊಟ್ಟಿದ್ದಾರೆ ಅದನ್ನ ಹಿಂತೆಗೆದುಕೊಳ್ಳಿ ಅಂತ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಮಿತವ್ಯಯದ ಮೂಲಕ ರಾಜ್ಯದ ಗಮನವನ್ನ ಈಗ ಶಾಸಕರು ಸೆಳೆದಿದ್ದಾರೆ. ಮುಖ್ಯಮಂತ್ರಿ ಕಾನೂನು ಸಲಹೆಗಾರ ಹಾಗೂ ಶಾಸಕ ಪೊನ್ನಣ್ಣ ಅವರು ತಮಗೆ ನೀಡಲಾಗಿರುವಂತಹ ಪೊಲೀಸ್ ಬೆಂಗಾವಲು ಹಿಂತೆಗಿಬೇಕು ಅಂತ ಮನವಿ ಮಾಡಿಕೊಂಡಿರೋದು ಬಹಳ ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಇಂಧನ ಮಿತವ್ಯಯದ ನಿಟ್ಟಿನಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಪೊನ್ನಣ್ಣ ಅವರ ಈ ಒಂದು ಏನು ವಿಚಾರ ಇದೆ ಈಗ ಒಂದು ರೀತಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಬಹಳ ಮುಖ್ಯವಾಗಿ ಮೋದಿ ಅವರು ಕರೆ ಕೊಟ್ಟಿದ್ರು. ಯಾಕೆಂತಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ನಿನ್ನೆ ನೀವು ಕೂಡ ಗಮನಿಸಿರಬಹುದು, 3 ರೂಪಾಯಿ ಹೆಚ್ಚಳ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ. ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು 4 ವರ್ಷದಲ್ಲಿ ಮೊದಲ ಬಾರಿ ಒಂದು ತೈಲ ಬೆಲೆಗೆ ಏರಿಕೆ ಇಷ್ಟೋದ್ರ ಮಟ್ಟಿಗೆ ಆಗಿರೋದು. ಪೆಟ್ರೋಲ್ಗೆ 11 ರೂಪಾಯಿ, ಡೀಸೆಲ್ಗೆ 39 ರೂಪಾಯಿ. ಈಗಲೂ ಕೂಡ ಬಹಳ ಒಂದು ಆತಂಕ ಇದೆ. ಯಾಕೆಂತಂದರೆ ಮತ್ತಷ್ಟು 15 ರೂಪಾಯಿವರೆಗೂ ಏರಿಕೆ ಆಗುವ ಸಾಧ್ಯತೆಗಳಿದ್ದಾವೆ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ದರ. ಹಾಗಾಗಿ ಜನಸಾಮಾನ್ಯರಿಗೆ ಇದೊಂದು ರೀತಿಯ ತೊಂದರೆ. ಆದರೆ ಮೋದಿಯವರು ಆಲ್ರೆಡಿ ಕರೆ ಕೊಟ್ಟಿದ್ದಾರೆ, ನಿಮ್ಮ ವಾಹನಗಳೇನಿದ್ದಾವೆ ಮಿತವಾಗಿ ಬಳಕೆ ಮಾಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಮಿತವಾಗಿ ನೀವು ಬಳಕೆಯನ್ನು ಮಾಡಿ, ಅಂದರೆ ಸೇವ್ ಮಾಡಿಡಿಸ್ಕೊಳ್ಳಿ ಈ ಒಂದು ಪೆಟ್ರೋಲ್ ಡೀಸೆಲ್ ಅಂತ ಕರೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಮಹತ್ವದ ಹೆಜ್ಜೆಯನ್ನು ಇರಿಸಿದ್ದಾರೆ ನಮ್ಮ ರಾಜ್ಯದ ಶಾಸಕರು ಪೊನ್ನಣ್ಣ ಅವರು. ಇಂಧನ ಮಿತವ್ಯಯದ ಹಾದಿಯಲ್ಲಿ ಈಗ ಮಹತ್ವದ ಹೆಜ್ಜೆ ಇದು. ರಾಜ್ಯ ರಾಜಕಾರಣದಲ್ಲಿ ಈ ಒಂದು ವಿಐಪಿ ಸಂಸ್ಕೃತಿ ಮೊದಲಿನಿಂದಲೂ ಕೂಡ ಇದೆ. ಈಗಿನಿಂದ ಏನು ಈ ಒಂದು ವಿಐಪಿ ಸಂಸ್ಕೃತಿಯನ್ನು ನೀಡಲಾಗ್ತಾ ಇಲ್ಲ, ಈ ಮೊದಲು ಕೂಡ ಇದೇ ರೀತಿ ವಿಐಪಿ ಸಂಸ್ಕೃತಿ ಪಾರಂಪರಿಕವಾಗಿ ಬಂದುಬಿಟ್ಟಿದ್ದಾವೆ. ಯಾವ ರೀತಿ ಅಂತಂದರೆ ಬೆಂಗಾವಲು ಪಡೆಯನ್ನು ಕೊಡ್ತಾರೆ ಶಾಸಕರಿಗೆ ಬಹಳ ಮುಖ್ಯವಾಗಿ. ಹಾಗಾಗಿ ಸದ್ಯಕ್ಕೆ ಈ ಒಂದು ವಿಐಪಿ ಸಂಸ್ಕೃತಿಗೆ ಈಗ ಪೊನ್ನಣ್ಣ ಅವರು ಬ್ರೇಕ್ ಹಾಕಿದ್ದಾರೆ. ಎಷ್ಟೇ ಟೀಕೆಗಳು ವ್ಯಕ್ತ ಆಗ್ತಾ ಇರಬಹುದು ಕಾಂಗ್ರೆಸ್ ಪಾಳ್ಯದಲ್ಲಿ, ಯಾಕೆ ಈ ರೀತಿಯಾಗಿ ಸಂದೇಶವನ್ನು ಕೊಡ್ತಾ ಇದ್ದಾರೆ, ಅಲ್ಲಿ ಯುದ್ಧ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಂತ ಕೂಡ ಸಾಕಷ್ಟು ಟೀಕೆಗಳನ್ನು ಮಾಡಿದರು. ಈ ಟೀಕೆಗಳ ನಡುವೆಯೂ ಕೂಡ ರಾಜ್ಯದ ಶಾಸಕ ಆಗಿರುವಂತಹ ಪೊನ್ನಣ್ಣ ಅವರು ತಮಗೆ ನೀಡಿರುವಂತಹ ಬೆಂಗಾವಲು ವಾಹನ ಏನಿದೆ ಆ ಒಂದು ಬೆಂಗಾವಲು ವಾಹನ ಹಿಂತೆಗೆದುಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮಿತವ್ಯಯದ ಮೂಲಕ ಈಗ ರಾಜ್ಯದ ಗಮನವನ್ನ ಶಾಸಕರು ಸೆಳೆದಿದ್ದಾರೆ. ಮೋದಿ ಮಿತವ್ಯಯ ಕರೆಗೆ ಈಗ ರಾಜ್ಯದ ಶಾಸಕರು ಓಗೊಟ್ಟು ಸದ್ಯಕ್ಕೆ ಇಂಧನ ಮಿತವಾಗಿ ಬಳಸಬೇಕು ಎಂಬ ಹಾದಿಯಲ್ಲಿ ಈಗ ಮಹತ್ವದ ಹೆಜ್ಜೆಯನ್ನು ಇರಿಸಿದ್ದಾರೆ. ಪೊಲೀಸ್ ಬೆಂಗಾವಲು ವಾಹನ ನನಗೆ ಬೇಡ ಎಂಬ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ, ನನಗೆ ಒಂದು ಬೆಂಗಾವಲು ಪಡೆಯನ್ನು ಕೊಟ್ಟಿದ್ದಾರೆ, ಅಂದರೆ ಪೊಲೀಸ್ ಬೆಂಗಾವಲು ವಾಹನ ಏನಿದೆ ಅದು ಬೇಡ ಅಂತ ಈಗ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಕರ್ನಾಟಕ ರಾಜಕಾರಣದ ಈ ಒಂದು ವಿಐಪಿ ಸಂಸ್ಕೃತಿ, ಸೈರನ್ ಗಾಡಿಗಳಾಗಿರ್ಬೋದು, ಬೆಂಗಾವಲು ಪಡೆಗಳದ್ದೇ ಕಾರುಬಾರ್ ಇರುವಾಗ ಸದ್ಯಕ್ಕೆ ಕೊಡಗಿನ ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವಂಥ AS ಪೊನ್ನಣ್ಣ ಅವರು ಅತ್ಯಂತ ಮಾದರಿ ಅಂತ ಹೇಳಬಹುದು. ಜೊತೆಗೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು ಒಂದು ರಾಜಕೀಯ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ಮಿತವ್ಯಯದ ಕರೆ ಏನಿದೆ ದೇಶದ ಸಂಪನ್ಮೂಲಗಳ ಉಳಿತಾಯದ ಆಶಯಕ್ಕೆ ಪೂರಕವಾಗಿ ನಡೆದುಕೊಂಡಿದ್ದಾರೆ ಈಗ ಶಾಸಕ ಪೊನ್ನಣ್ಣ ಅವರು.